ಎಲ್ಲರಿಗೂ ನಮಸ್ಕಾರ. ಕಲಿಯೋಣಕ್ಕೆ ಸ್ವಾಗತ. ಈ ದಿನ ನಾವು ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅನ್ನೋ ಕೋರ್ಸ್ನ ಡೈಮೆನ್ಷನ್ಸ್ ಅನ್ನೋ ಟಾಪಿಕ್ನ ಕಲಿಯೋಣ ಬನ್ನಿ. ಈ ಒಂದು ಕೋರ್ಸಲ್ಲಿ ನಮ್ಮ ಹತ್ರ 6 ವಿಡಿಯೋಸ್ ಇದೆ. 6 ವಿಡಿಯೋಸಲ್ಲಿ ಇಂಟ್ರೊಡಕ್ಷನ್ ಟು ಮ್ಯಾನೇಜ್ಮೆಂಟ್, ಫಂಕ್ಷನ್ಸ್ ಆಫ್ ದ ಮ್ಯಾನೇಜ್ಮೆಂಟ್, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಮತ್ತು ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂದರೆ ಏನು ಅಂತೆಲ್ಲ ನೋಡಿದ್ದೀವಿ. ಸೊ ಈ ವಿಡಿಯೋಸ್ ನೀವು ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅನ್ನೋ ಕೋರ್ಸ್ನ ಪ್ಲೀಸ್ ಚೆಕ್ ಮಾಡಿ. ನಿಮಗೆ ಈ ಒಂದು 4 ವಿಡಿಯೋಸ್ ಕೂಡ ಸಿಗುತ್ತೆ. ಸೊ ಈಗ ನಾವು ಡೈಮೆನ್ಷನ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅನ್ನೋದ್ರ ಬಗ್ಗೆ ಕಲಿಯೋಣ ಬನ್ನಿ. ಈ ವಿಡಿಯೋ ಮುಂದೆ ಹೋಗೋಕ್ಕಿಂತ ಮುಂಚೆ ನೀವೇನಾದರೂ ಕಲಿಯೋಣ ನಮ್ಮ ಚಾನೆಲ್ ಕಲಿಯೋಣಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಒಳ್ಳೆ ವಿಡಿಯೋಸ್ ಮತ್ತು ಕಂಟೆಂಟ್ ಕೂಡ ಸಿಗತ್ತೆ. ಈ ಒಂದು ವಿಡಿಯೋದಲ್ಲಿ ನಾವು ಏನೇನು ಟಾಪಿಕ್ಸ್ ಕವರ್ ಮಾಡ್ತಾ ಇದ್ದೀವಿ ಅಂತ ನೋಡೋಣ. ಡೈಮೆನ್ಷನ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಸೊ ಯಾವ್ಯಾವ ಡೈಮೆನ್ಷನ್ಸ್ ಇದೆ ಅಂದರೆ ಎಕನಾಮಿಕ್, ಸೋಷಿಯಲ್, ಟೆಕ್ನಾಲಜಿಕಲ್, ಪೊಲಿಟಿಕಲ್ ಮತ್ತು ಲೀಗಲ್ ಎನ್ವಿರಾನ್ಮೆಂಟ್. ಸೊ ಡೈಮೆನ್ಷನ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಸೊ ಡೈಮೆನ್ಷನ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಯಾವ್ಯಾವುದು ಅಂತ ನಾವು ಟಾಪಿಕ್ಸ್ ಕವರ್ ಅಲ್ಲಿ ನೋಡುತ್ತೆ. ಸೊ ಎಕನಾಮಿಕ್ ಎನ್ವಿರಾನ್ಮೆಂಟ್ ಅಂದ್ರೆ ಏನು, ಸೋಷಿಯಲ್ ಎನ್ವಿರಾನ್ಮೆಂಟ್ ಅಂದ್ರೆ ಏನು, ಪೊಲಿಟಿಕಲ್, ಲೀಗಲ್ ಮತ್ತೆ ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್ ಅಂದ್ರೆ ಏನು, ಮತ್ತೆ ಇದರಿಂದ ನಮ್ಮ ಎನ್ವಿರಾನ್ಮೆಂಟ್ಗೆ ಹೇಗೆ ಇವೆಲ್ಲ ಕಾನ್ಸ್ಟಿಟ್ಯೂಟ್ ಆಗುತ್ತೆ ಅಂತ ನೋಡ್ಕೊಂಡು ಹೋಗೋಣ. ಸೊ ಫಸ್ಟ್ ಆಫ್ ಆಲ್ ಡೈಮೆನ್ಷನ್ಸ್ ಅಂದ್ರೆ ಫ್ಯಾಕ್ಟರ್ಸ್. ಸೊ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಆಗಬೇಕು ಅಂದ್ರೆ ಯಾವ್ಯಾವ ಫ್ಯಾಕ್ಟರ್ಸ್ ಇಂದ ಕಾನ್ಸ್ಟಿಟ್ಯೂಟ್ ಆಗಿ ಒಂದು ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅನ್ನೋದು ಹುಟ್ಕೊಳ್ಳುತ್ತೆ ಅನ್ನೋದಕ್ಕೆ ಇವೆಲ್ಲ ಒಂದು ಫ್ಯಾಕ್ಟರ್ಸ್ ಆಗುತ್ತೆ. ಸೊ ಇದನ್ನೆಲ್ಲ ನಾವು ಯಾಕೆ ಯೂಸ್ ಮಾಡ್ಕೋಬೇಕು ಅಥವಾ ಯಾವುದಕ್ಕೆ ಈ ಒಂದು ಡೈಮೆನ್ಷನ್ಸ್ನ ಮಾಡಿದ್ದಾರೆ ಅಂದರೆ, ಸೊ ಇಟ್ ಈಸ್ ಯೂಸ್ಫುಲ್ ಫಾರ್ ಡೆಸಿಷನ್ ಮೇಕಿಂಗ್. ಸೊ ಡೆಸಿಷನ್ ಮೇಕಿಂಗ್ ಆಗೋದ್ರಿಂದ ಇಟ್ ವಿಲ್ ಇಂಪ್ರೂವ್ ಅವರ್ ಪರ್ಫಾರ್ಮೆನ್ಸ್ ಆಫ್ ಎನ್ ಎಂಟರ್ಪ್ರೈಸ್. ಸೊ ಈಗ ನಾವು ಯಾವ್ಯಾವ ಡೈಮೆನ್ಷನ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ನೋಡ್ಕೊಂಡು ಹೋಗೋಣ. ಸೊ ಫಸ್ಟ್ ಬಂದು ಎಕನಾಮಿಕ್ ಎನ್ವಿರಾನ್ಮೆಂಟ್. ಸೊ ಎಕನಾಮಿಕ್ ಎನ್ವಿರಾನ್ಮೆಂಟ್ ಅಂದ್ರೆ ಏನು? ಇಂಟ್ರೆಸ್ಟ್ ರೇಟ್ಸ್, ಇನ್ಫ್ಲೇಷನ್ ರೇಟ್ಸ್, ಚೇಂಜಿಂಗ್ ಇನ್ ಡಿಸ್ಪೋಸಬಲ್ ಇನ್ಕಮ್ ಆಫ್ ಪೀಪಲ್. ಸೊ ಇಂಟ್ರೆಸ್ಟ್ ರೇಟ್ಸ್ ಅಂದ್ರೆ ಏನು? ಸೊ ಆಬ್ವಿಯಸ್ಲಿ ನಿಮ್ಗೆಲ್ಲ ಗೊತ್ತಿರುತ್ತೆ. ಇಂಟ್ರೆಸ್ಟ್ ರೇಟ್ಸ್ ಅಂದ್ರೆ ಇವಾಗ ನಾವು ಬ್ಯಾಂಕಲ್ಲಿ ಒಂದಷ್ಟು ದುಡ್ಡು ಇಟ್ಟಿರ್ತೀವಿ. ಸೊ ಆ ದುಡ್ಡಿಗೆ 1% ಆಫ್ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ನಮಗೆ ಕೊಡ್ತಾರೆ. ಸೊ ಪ್ರಿನ್ಸಿಪಲ್ಸ್ ಪ್ಲಸ್ ಇಂಟ್ರೆಸ್ಟ್. ಸೊ ಆ ಏನ್ ನೀವು ದುಡ್ಡು ಇಟ್ಟಿರ್ತೀರಾ ಅದಕ್ಕೆ ತಿಂಗಳು ತಿಂಗಳು ಅಥವಾ ನೀವು ಏನ್ ಆಪ್ಟ್ ಮಾಡ್ಕೊಂಡಿರ್ತೀರಾ ಅದ್ರದ್ದು ಒಂದು ರೇಟ್ನ ಆಡ್ ಮಾಡ್ಕೊಂಡು ನಿಮ್ಗೆ ಏನ್ ದುಡ್ಡು ಕೊಡ್ತಾರೆ ಅದು ಇಂಟ್ರೆಸ್ಟ್ ಅಂತ ಕರೀತಾರೆ. ಸೊ ಆ ಇಂಟ್ರೆಸ್ಟ್ ರೇಟ್ಸ್, ಇನ್ಫ್ಲೇಷನ್ ರೇಟ್ಸ್ ಅಂದ್ರೆ, ಸೊ ನೀವು ಒಂದ್ಸರಿ ಈ ಪ್ರೈಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಪ್ರೈಸ್ ಕಡಿಮೆ ಆಗ್ತಾ ಹೋಗುತ್ತೆ, ಯಾವುದೇ ಪ್ರಾಡಕ್ಟ್ಸ್ ಅಥವಾ ಸರ್ವಿಸಸ್ ಪ್ರೈಸ್ ಜಾಸ್ತಿ ಕಡಿಮೆ ಆಗ್ತಾ ಹೋಗುತ್ತಲ್ಲ ಅದನ್ನ ನಾವು ಇನ್ಫ್ಲೇಷನ್ ರೇಟ್ಸ್ ಅಂತ ಕರಿತೀವಿ. ಚೇಂಜಿಂಗ್ ಇನ್ ಡಿಸ್ಪೋಸಬಲ್ ಇನ್ಕಮ್ ಆಫ್ ಪೀಪಲ್. ಸೊ ಪೀಪಲ್ ಇವಾಗ ಯಾವುದು, ಕೆಲವ್ರು ಏನ್ ಹೇಗಿರುತ್ತೆ ಅಂದ್ರೆ ಕೆಲಸ ಮಾಡ್ತಿರ್ತಾರೆ. ಸೊ ಅವರ ಒಂದು ಇನ್ಕಮ್ ಏನಿರುತ್ತೆ, ಇವಾಗ ಫಸ್ಟ್ ಮಂತ್ ಇಷ್ಟು ಸ್ಯಾಲ್ರಿ ಬರ್ತಿರುತ್ತೆ, ಸೆಕೆಂಡ್ ಮಂತ್ ಇಷ್ಟು ಸ್ಯಾಲ್ರಿ ಬರ್ತಿರುತ್ತೆ. ಸೊ ಅದು ನಮಗೆ ಚೇಂಜ್ ಆಗ್ತಿರುತ್ತೆ ಆಬ್ವಿಯಸ್ಲಿ. ಲೈಕ್ ಇಯರ್ ಟು ಇಯರ್ ಇಟ್ ವಿಲ್ ಬಿ ಅ ಚೇಂಜ್ ಇನ್ ಇನ್ಕಮ್ ಆಫ್ ದ ಪೀಪಲ್. ಸೊ ಸ್ಟಾಕ್ ಮಾರ್ಕೆಟ್ ಇಂಡಿಸಸ್. ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಶೇರ್ ಪ್ರೈಸು, ಡಿಬೆಂಚರ್ಸ್ ಪ್ರೈಸು, ಸೊ ಇದನ್ನೆಲ್ಲಾನು ಸೇರಿಸಿ ಸೊ ಏನೇನಿರುತ್ತೆ ಅದೆಲ್ಲ ಸ್ಟಾಕ್ ಮಾರ್ಕೆಟ್ ಇಂಡಿಸಸ್ ಅಂತ ಹೇಳ್ತಾರೆ. And the value of rupee are some of the economic factors that can affect management practices in a business enterprise. The value of rupee. So obviously ಎಲ್ರಿಗೂ ಗೊತ್ತು. ಸೊ ರುಪಿದು ವ್ಯಾಲ್ಯೂ ಕೂಡ ಬೇಸ್ಡ್ ಆನ್ US ಡಾಲರ್ಸ್ ಅಥವಾ ಡಿಫ್ರೆಂಟ್ ಕರೆನ್ಸೀಸ್ಗೆ ನಾವು ಹೋಲಿಸ್ತಾ ಹೋದಾಗ ಅದ್ರದ್ದು ವ್ಯಾಲ್ಯೂ ಕಡಿಮೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದು ಎಲ್ಲಾನು ಕೂಡ ಎಕನಾಮಿಕ್ ಫ್ಯಾಕ್ಟರ್ಸು ದಟ್ ಕ್ಯಾನ್ ಎಫೆಕ್ಟ್ ಮ್ಯಾನೇಜ್ಮೆಂಟ್. ಸೊ ನಮ್ಮ ಮ್ಯಾನೇಜ್ಮೆಂಟ್, ನಮ್ಮ ಕಂಪನಿ ಮ್ಯಾನೇಜ್ಮೆಂಟ್ ಅಂತ ಏನಿರುತ್ತೆ ಅದರದ್ದು ಒಂದು ಮ್ಯಾನೇಜ್ಮೆಂಟ್ನ ಎಫೆಕ್ಟ್ ಮಾಡ್ತಾ ಹೋಗುತ್ತೆ. ಸೊ ದೀಸ್ ಆಲ್ ಆರ್ ದ ಫ್ಯಾಕ್ಟರ್ಸ್ ಲೈಕ್ ಎಕನಾಮಿಕ್ ಫ್ಯಾಕ್ಟರ್ಸ್ ವಿಚ್ ವಿಲ್ ಎಫೆಕ್ಟ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್. ಸೊ ಹಾಗೆ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಇನ್ ಕೇಸ್ ಆಫ್ ಕನ್ಸ್ಟ್ರಕ್ಷನ್ ಕಂಪನೀಸು ಏನಾಗುತ್ತೆ, ಮತ್ತೆ ಕನ್ಸ್ಟ್ರಕ್ಷನ್ ಫಾರ್ ಎಕ್ಸಾಂಪಲ್ ನಾವು ಹೇಳೋದಾದ್ರೆ ಲೈಕ್ ಕನ್ಸ್ಟ್ರಕ್ಷನ್ ಕಂಪನೀಸ್ ಮತ್ತು ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರ್ಸಲ್ಲಿ ಲೋ ಮತ್ತು ಲಾಂಗರ್ ಟರ್ಮ್ ರೇಟ್ಸ್ ಆರ್ ಬೆನಿಫಿಷಿಯಲ್. ಸೊ ಕನ್ಸ್ಟ್ರಕ್ಷನ್ ಕಂಪನೀಸ್ ಏನೇನಿರುತ್ತೆ, ಈ ರಿಯಲ್ ಎಸ್ಟೇಟು ಅಥವಾ ಏನೇನಿರುತ್ತೆ, ಸೊ ಅದರಲ್ಲಿ ಮತ್ತು ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರ್ಸ್ ಅಂದರೆ ಇವಾಗ ಕಾರು ಮತ್ತು ಗಾಡಿ ಅದನ್ನೆಲ್ಲ ನಾವು ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರರ್ಸ್ ಅಂತ ಕರೀತಾರೆ. ಸೊ ಅವರಿಗೆ ಲೋ ಮತ್ತು ಲಾಂಗರ್ ಟರ್ಮ್ ರೇಟ್ಸ್ ಆರ್ ಬೆನಿಫಿಷಿಯಲ್. ಯಾಕೆ ಅಂದರೆ ದ ರಿಸಲ್ಟ್ ಇನ್ ಇನ್ಕ್ರೀಸ್ ಸ್ಪೆಂಡಿಂಗ್ ಬೈ ಕನ್ಸ್ಯೂಮರ್ಸ್ ಫಾರ್ ಬೈಯಿಂಗ್ ಹೋಮ್ಸ್ ಆ್ಯಂಡ್ ಕಾರ್ಸ್. ಸೊ
ಏನಾಗತ್ತೆ ಲೈಕ್ ಇವಾಗ ಯಾವುದೇ ಒಂದು ಕಾರ್ ಅಥವಾ ಒಂದು ಮನೆ ಕಟ್ಟಿಸ್ಬೇಕು ಅಂದ್ರೆ ಒಂದು ಮನುಷ್ಯನ ಜೀವನದಲ್ಲಿ ಅದು ದೊಡ್ಡ ಒಂದು ಇನ್ವೆಸ್ಟ್ಮೆಂಟ್ ಅಂತಾನೆ ಲೆಕ್ಕ. ಸೊ ಅದನ್ನ ಮಾಡಬೇಕು ಅಂದ್ರೆ ಆ ಒಂದು ಪರ್ಸನ್ ಏನ್ ಮಾಡ್ತಾನೆ, ಒಂದು ಬಿಗ್ಗರ್ ಅಮೌಂಟ್ನ ಅವರು ಸ್ಪೆಂಡ್ ಮಾಡಬೇಕಾಗತ್ತೆ. ಸೊ ಆ ಥರ ಒಂದು ಬಿಗ್ಗರ್ ಅಮೌಂಟ್ನ ಸ್ಪೆಂಡ್ ಮಾಡಿದಾಗ ಆವಾಗ ಇಂಟ್ರೆಸ್ಟ್ ರೇಟ್ಸ್ ಜಾಸ್ತಿ ಆಗುತ್ತೆ, ಅಥವಾ ಅವರು ಒಂದು ಬ್ಯಾಂಕಿಂದ ಲೋನ್ ತಗೊಳ್ಳೋದಾಗ್ಲಿ, ಸೊ ಆ ಲೋನಲ್ಲೆಲ್ಲ ಏನಾಗುತ್ತೆ, ಇಂಟ್ರೆಸ್ಟ್ ರೇಟ್ಸ್ ಬರ್ತಾ ಹೋಗುತ್ತೆ. ಸೊ ದೋಸ್ ಆರ್ ದ ಎಕ್ಸಾಂಪಲ್. ಸೊ ಈ ಒಂದು ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರರ್ಸ್ಗೆಲ್ಲ ಲಾಂಗ್ ಟರ್ಮ್ ಲೋ ಅಥವಾ ಲಾಂಗ್ ಟರ್ಮ್ ರೇಟ್ಸ್ ಆರ್ ಬೆನಿಫಿಷಿಯಲ್ ಅಂತ ಹೇಳಬೇಕು. ಸೊ ಹೀಗೆ ಈ ಒಂದು ಬಿಸ್ನೆಸ್ ಎನ್ವಿರಾನ್ಮೆಂಟ್ಗೆ ಲೈಕ್ ಎಕನಾಮಿಕ್ ಎನ್ವಿರಾನ್ಮೆಂಟ್ಗೆ ಯಾವ್ಯಾವ ಫ್ಯಾಕ್ಟರ್ಸ್ ಬೇಕಾಗತ್ತೆ ಅಂದರೆ ಇಂಟ್ರೆಸ್ಟ್ ರೇಟ್ಸು, ಇನ್ಫ್ಲೇಷನ್ ರೇಟ್ಸ್, ಚೇಂಜಿಂಗ್ ಇನ್ ಡಿಸ್ಪೋಸಬಲ್ ಇನ್ಕಮ್ ಆಫ್ ಪೀಪಲ್, ಮತ್ತು ಸ್ಟಾಕ್ ಮಾರ್ಕೆಟ್, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ವ್ಯಾಲ್ಯೂ ಆಫ್ ರುಪಿ. ಸೊ ನೆಕ್ಸ್ಟ್ ಬಂದು ಸೋಷಿಯಲ್ ಎನ್ವಿರಾನ್ಮೆಂಟ್ ಅಂದರೆ ಏನು ಅಂತ ನೋಡೋಣ. The social environment of business include the social forces like customs and traditions, values, social innovations, which provide new ways of producing goods and services, and new methods of operating a business. ಸೊ ದ ಸೋಷಿಯಲ್ ಎನ್ವಿರಾನ್ಮೆಂಟ್ ಆಫ್ ಬಿಸ್ನೆಸ್ಗೆ ಏನೇನು ಫ್ಯಾಕ್ಟರ್ಸ್ ಇನ್ಕ್ಲೂಡ್ ಆಗುತ್ತೆ ಅಂದರೆ ಸೋಷಿಯಲ್ ಫೋರ್ಸಸ್ ಯಾವ್ಯಾವುದು, ಅದು ಕಸ್ಟಮ್ಸ್ ಮತ್ತು ಟ್ರೆಡಿಷನ್ಸ್. ಸೊ ಇವಾಗ ಇಂಡಿಯಾದಾಗ ತಗೊಂಡ್ರೆ ನಮ್ಮದೇ ಓನ್ ಕಸ್ಟಮ್ಸ್ ಮತ್ತು ಟ್ರೆಡಿಷನ್ಸ್ ಇರುತ್ತೆ. ಯು ಎಸ್ ಅಲ್ಲಿ ಅವ್ರದ್ದೇ ಒಂದು ಟ್ರೆಡಿಷನ್ಸ್ ಇರುತ್ತೆ, ಚೈನಾದಲ್ಲಿ ಅವ್ರದ್ದೇ ಓನ್ ಟ್ರೆಡಿಷನ್ಸ್ ಇರುತ್ತೆ. ಸೊ ಆ ಒಂದು ಟ್ರೆಡಿಷನ್ಸ್ ಮತ್ತು ಕಸ್ಟಮ್ಸ್ಗೆ ಅನುಗುಣವಾಗಿ ನಾವು ಏನೇನು ಪ್ರಾಡಕ್ಟ್ಸ್ನ ಪ್ರೊಡ್ಯೂಸ್ ಮಾಡ್ತೀವಿ, ಸೊ ಅದನ್ನೆಲ್ಲಾನು ನಾವು ಸೋಷಿಯಲ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್, ಸೊ ಓಕೆ, ಕಸ್ಟಮ್ಸ್ ಅಂಡ್ ಟ್ರೆಡಿಷನ್ಸ್ ಆಯಿತು. ವ್ಯಾಲ್ಯೂಸ್, ನಾವು ನಮ್ಮ ಒಂದು ಕಂಟ್ರಿಲಿ ನಾವು ಏನು ಒಂದು ವ್ಯಾಲ್ಯೂ ಮಾಡ್ತೀವಿ, ಮತ್ತೆ ಸೋಷಿಯಲ್ ಇನೋವೇಷನ್ಸ್. ಸೊ ಇವಾಗ ನಾವು ಒಂದೇ ಪ್ರಾಡಕ್ಟ್ನ ಅಥವಾ ಒಂದೇ ಥರ ಬಟ್ಟೆನ ನಾವು ಯಾವಾಗ ಲೈಕ್ 1990s ಇಂದ 2000s ಒಂದೇ ಥರದ ಬಟ್ಟೆನ ನಾವು ಪ್ರೊಡ್ಯೂಸ್ ಮಾಡ್ತಾ ಹೋಗ್ತೀವಿ ಅಂದರೆ ಆಗ ನಮ್ಮದು ಒಂದು ಸೇಲ್ಸು ಆಗೋದೇ ಇಲ್ಲ. ಸೊ ಸೋಷಿಯಲ್ ಇನೋವೇಷನ್ಸ್ ಲೈಕ್ ವಿಚ್ ಪ್ರೊವೈಡ್ ನ್ಯೂ ವೇಸ್ ಆಫ್ ಪ್ರೊಡ್ಯೂಸಿಂಗ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಮತ್ತೆ ನ್ಯೂ ಮೆಥಡ್ಸ್ ಆಫ್ ಆಪರೇಟಿಂಗ್ ಅ ಬಿಸ್ನೆಸ್. ಸೊ ಸೋಷಿಯಲ್ ಎನ್ವಿರಾನ್ಮೆಂಟ್ಗೆ ಈ ಎಲ್ಲ ಒಂದು ಫ್ಯಾಕ್ಟರ್ಸ್ ಕೂಡ ನಮಗೆ ನೋಡ್ಕೋಬೇಕಾಗುತ್ತೆ. ಸೊ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, ದ ಸೆಲೆಬ್ರೇಷನ್ ಆಫ್ ದಿವಾಲಿ, ಈದ್, ಕ್ರಿಸ್ಮಸ್ ಮತ್ತೆ ಗುರು ಪೂರ್ಣಿಮಾ ಇದೆಲ್ಲಾನು ಕೂಡ ನಾವು ಇಂಡಿಯಾದಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಎಲ್ಲಾನು ಕೂಡ ವಿಚ್ ಪ್ರೊವೈಡ್ ಸಿಗ್ನಿಫಿಕೆಂಟ್ ಫಿನಾನ್ಷಿಯಲ್ ಆಪರ್ಚುನಿಟಿ ಫಾರ್ ಗ್ರೀಟಿಂಗ್ ಕಾರ್ಡ್ಸು, ಸ್ವೀಟ್ಸು, ಬಟ್ಟೆಗಳು. ಸೊ ನಾನು ಅವಾಗಲೇ ಹೇಳ್ದೆ ಅಲ್ಲ, ಲೈಕ್ ಬೇರೆ ಬೇರೆ ಕಂಟ್ರೀಸ್ ಅಲ್ಲಿ ಬೇರೆ ಬೇರೆ ಕಸ್ಟಮ್ಸ್ ಮತ್ತೆ ಟ್ರೆಡಿಷನ್ಸ್ ಆಗ್ತಾ ಹೋಗುತ್ತೆ. ಸೊ ನಮ್ಮ ಇಂಡಿಯಾದಲ್ಲಿ ನೋಡಬೇಕು ಅಂದ್ರೆ ನಮಗೆ ವೈಡ್ ವೆರೈಟಿ ಆಫ್ ಫೆಸ್ಟಿವಲ್ಸ್ ಇದೆ. ಸೊ ದಿವಾಲಿ ಇದೆ, ಈದ್ ಇದೆ, ಕ್ರಿಸ್ಮಸ್ ಇದೆ, ಗುರು ಪೌರ್ಣಿಮಾ ಇದೆ. ಸೊ ಇಂಥ ಟೈಮಲ್ಲೆಲ್ಲ ಏನಾಗುತ್ತೆ, ಜನರು ಲೈಕ್ ಸ್ವಲ್ಪ ದುಡ್ಡನ್ನ ಆ ಒಂದು ಟೈಮಲ್ಲಿ ಖರ್ಚು ಮಾಡೋಕ್ಕೆ ಇಷ್ಟಪಡ್ತಾರೆ. ಸೊ ಏನೇನಕ್ಕೆ ಖರ್ಚು ಮಾಡ್ತಾರೆ, ಒಂದು ಅವರ ಬಟ್ಟೆಗಳು, ಇನ್ನೊಂದು ಸ್ವೀಟ್ಸ್, ಇನ್ನೊಂದು ಗ್ರೀಟಿಂಗ್ ಕಾರ್ಡ್. ಸೊ ಈ ಒಂದು ಎಲ್ಲ ಕಂಪನೀಸ್ ಏನೇನಿದೆ ಅಥವಾ ಮ್ಯಾನುಫ್ಯಾಕ್ಚರರ್ಸ್ ಏನೇನಿರ್ತಾರೆ, ಈ ಒಂದು ಟೈಮಲ್ಲಿ ಅವರು ಒಂದು ಹೊಸ ಪ್ರಾಡಕ್ಟ್ಸ್ನ ಲಾಂಚ್ ಮಾಡೋದು, ಅಥವಾ ಆ ಒಂದು ಟೈಮಲ್ಲಿ ಜಾಸ್ತಿ ಪ್ರಾಡಕ್ಟ್ಸ್ನ ಲಾಂಚ್ ಮಾಡೋದು, ಹೀಗೆ ಅಥವಾ ಜಾಸ್ತಿ ಔಟ್ಲೆಟ್ಸ್ನ ಸ್ಟಾರ್ಟ್ ಮಾಡೋದು. ಸೊ ಹೀಗೆ ಇದನ್ನೆಲ್ಲ ಮಾಡಿ, ಸೊ ನಮಗೆ ಏನಾಗುತ್ತೆ, ಈ ಒಂದು ಫ್ಯಾಕ್ಟರ್ಸ್ನ ನೋಡಿಕೊಂಡು ಕಂಪನೀಸ್ ಅಥವಾ ಮ್ಯಾನುಫ್ಯಾಕ್ಚರರ್ಸ್ ಏನು ಮಾಡ್ತಾರೆ, ಒಂದು ಏನೇನು ಚೇಂಜಸ್ ಬೇಕೋ ಅದನ್ನ ಮಾಡ್ಕೊಂಡು ಹೋಗ್ತಾರೆ. ಸೊ ದೀಸ್ ಆರ್ ದ ಫ್ಯಾಕ್ಟರ್ಸ್ ವಿಚ್ ವಿಲ್ ಎಫೆಕ್ಟ್ ದ ಸೋಷಿಯಲ್ ಎನ್ವಿರಾನ್ಮೆಂಟ್ ಆಫ್ ದ ಬಿಸ್ನೆಸ್. ಸೊ ನೆಕ್ಸ್ಟ್ ಬಂದು ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್. ಸೊ ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್ ಅಂದ್ರೆ ಏನು? This includes forces relating to scientific improvements and innovations which provide new ways of producing goods and services, new methods and techniques of operating a business. ಸೊ ಇವಾಗ ಸೋಷಿಯಲ್ ಎನ್ವಿರಾನ್ಮೆಂಟ್ ಅಲ್ಲಿ ನಮಗೆ ಹೇಗೆ ನಮ್ಮ ಕಸ್ಟಮ್ಸ್ ಮತ್ತೆ ಟ್ರೆಡಿಷನ್ಸ್ ಮತ್ತೆ ವ್ಯಾಲ್ಯೂಸ್ ಹೇಗೆ ಅದು ಯೂಸ್ ಆಗ್ತಾ ಹೋಗುತ್ತೋ, ಸೊ ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್ ಅಲ್ಲಿ ಸೈಂಟಿಫಿಕ್ ಇಂಪ್ರೂವ್ಮೆಂಟ್ಸ್ ಮತ್ತೆ ಇನೋವೇಷನ್ಸ್ ಅಂತ ಏನಿರುತ್ತೆ, ಆ ಒಂದು ಫ್ಯಾಕ್ಟರ್ಸ್ನ ನೋಡಿಕೊಂಡು ನಾವು ಹೊಸ ವೇಸ್ ಆಫ್ ಯಾವ್ದಾದ್ರು ಗೂಡ್ಸ್ ಅಂಡ್ ಸರ್ವಿಸಸ್ನ ನಾವು ಪ್ರೊಡ್ಯೂಸ್ ಮಾಡಬೇಕು ಅಂದ್ರೆ ಹೊಸ ಮೆಥಡ್ಸ್ ಅಥವಾ ಹೊಸ ವೇಸ್ ಅಥವಾ ಹೊಸ ಟೆಕ್ನಿಕ್ಸ್ನ ಯೂಸ್ ಮಾಡಿಕೊಂಡು ನಾವು ಕೆಲವು ಪ್ರಾಡಕ್ಟ್ಸ್ನ ಪ್ರೊಡ್ಯೂಸ್ ಮಾಡ್ಕೊಳ್ಳೋಕ್ಕೆ ಆಗತ್ತೆ. ಸೊ ಫಾರ್ ಎಕ್ಸಾಂಪಲ್, ರೀಸೆಂಟ್ ಟೆಕ್ನಾಲಜಿಕಲ್ ಅಡ್ವಾನ್ಸಸ್ ಇನ್ ಕಂಪ್ಯೂಟರ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ so have modified the ways in which companies advertise their products. So
ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ಈಗ ಒಂದು ರೀಸೆಂಟ್ ಡೇಸ್ ಅಲ್ಲಿ ನೀವು ನೋಡ್ತಾ ಹೋದ್ರೆ ಕಂಪ್ಯೂಟರ್ಸ್ ಮತ್ತೆ ಎಲೆಕ್ಟ್ರಾನಿಕ್ಸ್ ಅಲ್ಲಿ ತುಂಬಾ ಚೇಂಜಸ್ ಆಗ್ತಾ ಹೋಯ್ತು. ಸೊ ಸೊ ಆದ್ರಿಂದ ಕಂಪನೀಸ್ ಅಡ್ವರ್ಟೈಸ್ their products. So it is common now to see computerized information kiosks and worldwide web multimedia pages. ಸೊ ನಾವು ಮೊದಲೆಲ್ಲ ಏನಾಗ್ತಿತ್ತು, ಯಾವುದೇ ಒಂದು ಕಂಪ್ಯೂಟರ್ ಅಥವಾ ಯಾವುದೇ ಒಂದು ಟೆಕ್ನಾಲಜಿಕಲ್ ರಿಲೇಟೆಡ್ ಏನಾದ್ರೂ ಪ್ರಾಡಕ್ಟ್ಸ್ ಲಾಂಚ್ ಆದ್ರೆ ಟಿವಿಯಲ್ಲಿ ಆಡ್ಸ್ ಬರ್ತಿತ್ತು, ಅಥವಾ ನಮ್ಗೆ ಬೇರೆ ಒಂದು ಮೀನ್ಸ್ ಲೈಕ್ ಪೇಪರ್ ಅಲ್ಲಿ ಆಡ್ಸ್ ಬರ್ತಿತ್ತು ಅಥವಾ ಬ್ರೋಷರ್ಸ್ ಕೊಡ್ತಿದ್ರು. ಸೊ ಅದೆಲ್ಲ ಬಿಟ್ಟು ಈಗ ಈ ಡಬ್ಲ್ಯೂ ಏನೇನಿದೆ ಲೈಕ್ ಮಲ್ಟಿಮೀಡಿಯಾ ವರ್ಲ್ಡ್ ವೈಡ್ ವೆಬ್ ಏನೇನಿದೆ, ಆ ಒಂದು ಮಲ್ಟಿಮೀಡಿಯಾ ಪೇಜಸ್ ಅಲ್ಲಿ ನಾವು ಒಂದು ಅಡ್ವರ್ಟೈಸಿಂಗ್ ಮಾಡೋದನ್ನ ಕಲ್ತ್ಕೊಂಡ್ವಿ. ಮತ್ತೆ ಆಸ್ ಲೈಕ್ ಯು ಆಲ್ ಸಿ, ಈಗ ಹೇಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಪ್ಸ್ ಬಂದಿದೆ. ಸೊ ಆಪ್ಸ್ ಅಲ್ಲಿ ನಾವು ಹೇಗೆ ನಮ್ಮ ಒಂದು ಪ್ರಾಡಕ್ಟ್ಸ್ ನ ಲಾಂಚ್ ಅಡ್ವರ್ಟೈಸ್ ಮಾಡಬಹುದು. ಸೊ ಈ ಎಲ್ಲ ಒಂದು ಫ್ಯಾಕ್ಟರ್ಸು ಕೂಡ ನಮಗೆ ಟೆಕ್ನಾಲಜಿಕಲಿ ಏನೇನ್ ಚೇಂಜಸ್ ಮಾಡ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಡುತ್ತೆ. ಸೊ ಅದನ್ನ ನಾವು ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದು ಪೊಲಿಟಿಕಲ್ ಎನ್ವಿರಾನ್ಮೆಂಟ್. ಸೊ ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಅಲ್ಲಿ ಏನೇನ್ ಫ್ಯಾಕ್ಟರ್ಸ್ ನೋಡ್ತೀವಿ ಅಂದ್ರೆ, ದಿಸ್ ಇನ್ಕ್ಲೂಡ್ಸ್ ಪೊಲಿಟಿಕಲ್ ಕಂಡೀಷನ್ಸ್ ಸಚ್ ಆಸ್ general stability and peace in the country and specific attitudes that elected government representatives hold towards business. ಸೊ ಇದರಲ್ಲಿ ನಮಗೆ ಪೊಲಿಟಿಕಲ್ ಕಂಡೀಷನ್ಸ್ ಏನೇನಿರುತ್ತೆ, ಲೈಕ್ ಜನರಲ್ ಸ್ಟೆಬಿಲಿಟಿ ಅಂಡ್ ಪೀಸ್ ಇನ್ ದ ಕಂಟ್ರಿ. ಸೊ ಇವಾಗ ಯಾವುದೇ ಒಂದು ಬಿಸ್ನೆಸ್ಗೆ ಆ ಒಂದು ಪ್ರಾಡಕ್ಟ್ ಸೇಲ್ ಆಗಬೇಕು ಅಥವಾ ಇನ್ನೇನೇ ಆಗಬೇಕು ಅಂದ್ರೂ ಆ ಒಂದು ಕಂಟ್ರಿದ ಸ್ಟೆಬಿಲಿಟಿ ಮತ್ತೆ ಪೀಸ್ ಹೇಗಿರುತ್ತೆ, ಮತ್ತೆ ಸ್ಪೆಸಿಫಿಕ್ ಆಟಿಟ್ಯೂಡ್ಸ್ ಅದು ಏನೇನಿರುತ್ತೆ ಅದೆಲ್ಲಾನು ಡಿಪೆಂಡ್ ಆಗಿ ನಮ್ಮ ಒಂದು ಬಿಸ್ನೆಸ್ ಮೇಲೆ ಅದು ಎಫೆಕ್ಟ್ ಆಗ್ತಾ ಹೋಗುತ್ತೆ. ಅಂಡ್ ಸ್ಪೆಸಿಫಿಕ್ ಆಟಿಟ್ಯೂಡ್ಸ್ ದಟ್ ಎಲೆಕ್ಟೆಡ್ ಗವರ್ಮೆಂಟ್ ರಿಪ್ರೆಸೆಂಟೇಟಿವ್ಸ್ ಹೋಲ್ಡ್ ಟುವರ್ಡ್ಸ್ ಬಿಸ್ನೆಸ್. ಸೊ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಇವಾಗ ಈ ಒಂದು ಲೈಕ್ ಬ್ಯಾಂಗ್ಳೂರ್ನ ನಾವು ತಗೊಂಡ್ರೆ ಅಲ್ಲಿ ಒಂದು ದೊಡ್ಡ ಬಿಸ್ನೆಸ್ ಇರುತ್ತೆ. ಸೊ ಆ ಒಂದು ಬಿಸ್ನೆಸ್ ಏನೇ ಒಂದು ಲಾಂಚ್ ಆಗಬೇಕು ಅಥವಾ ಏನೇ ಒಂದು ಹೊಸ ಪ್ರಾಡಕ್ಟ್ಸ್ ನ ಲಾಂಚ್ ಮಾಡಬೇಕು ಅಂದ್ರೆ ಆ ಒಂದು ಗವರ್ಮೆಂಟ್ ನಮಗೆ ಹೇಗೆ ಸಪೋರ್ಟ್ ಮಾಡುತ್ತೆ ಅನ್ನೋದ್ರ ಮೇಲೆ ಕೂಡ ನಮಗೆ ಡಿಪೆಂಡ್ ಆಗುತ್ತೆ. ಸೊ ಸೊ ಫಾರ್ ಮೋಸ್ಟ್ ಆ ಎಲೆಕ್ಟೆಡ್ ಗವರ್ಮೆಂಟ್ ಏನಿರುತ್ತೆ ಆ ಒಂದು ಪ್ರದೇಶದಲ್ಲಿ ಅವರು ನಮಗೆ ಹೇಗೆ ಸಪೋರ್ಟ್ ಮಾಡ್ತಾರೆ, ಮತ್ತೆ ಆ ಒಂದು ರೆಪ್ರೆಸೆಂಟೇಟಿವ್ಸ್ ನಮ್ ಬಿಸ್ನೆಸ್ ಅಂದ್ರೆ ಹೇಗೆ ನೋಡ್ತಾರೆ ಅನ್ನೋದ್ರ ಒಂದು ಡಿಪೆಂಡ್ ಆಗೋದು ಕೂಡ ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಇಂದ. ಸೊ ಈ ಒಂದು ಏನ್ ಹೇಳ್ತಾರೆ, ಈ ಒಂದು ಫ್ಯಾಕ್ಟರ್ಸ್ ಏನೇನಿದೆ ಲೈಕ್ ಜನರಲ್ ಸ್ಟೆಬಿಲಿಟಿ ಮತ್ತೆ ಪೀಸ್ ಅವೆಲ್ಲ ಏನಿದೆ, ಮತ್ತೆ ಈ ಎಲೆಕ್ಟೆಡ್ ಗವರ್ಮೆಂಟ್ ರೆಪ್ರೆಸೆಂಟೇಟಿವ್ಸ್ ಏನೇನಿದ್ದಾರೆ ಅವರೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಫಾರ್ ದ ಬಿಸ್ನೆಸ್ ಆಗ್ತಾರೆ. ಸೊ ಯಾಕೆಂದ್ರೆ ನಾವ್ ಏನೇ ಮಾಡಿದ್ರು ಅದು ಪೀಪಲ್ಗೋಸ್ಕರ. ಸೊ ಆ ಪೀಪಲೇ ಇನ್ ದ ಕಂಟ್ರಿ ಅವ್ರು ಏನ್ ಹೇಳ್ತಾರೆ, ಲೈಕ್ ಅವರು ಪೀಸ್ ಇಂದ ಇಲ್ಲ ಅಂದ್ರೆ ಲೈಕ್ ಫಾರ್ ಎಕ್ಸಾಂಪಲ್ ಏನೊಂದು ವಾರ್ ಆಗ್ತಾ ಇರತ್ತೆ ಅನ್ಕೊಳ್ಳಿ. ಸೊ ಆ ಒಂದು ಟೈಮಲ್ಲಿ ಬಂದು ನಮ್ಮ ಪ್ರಾಡಕ್ಟ್ಸ್ ನೀವು ತಗೊಳ್ಳಿ ಅಂದ್ರೆ ದಟ್ ಇಸ್ ನಾಟ್ ಪಾಸಿಬಲ್. ಮತ್ತೆ ಇವಾಗ ಕೆಲವು ಇನ್ನೊಂದು ಸಿನಾರಿಯೋ ಹೇಗೆ ಅಂದ್ರೆ, ಲೈಕ್ ಇವಾಗ ಎಲೆಕ್ಟೆಡ್ ಗವರ್ಮೆಂಟ್ ರೆಪ್ರೆಸೆಂಟೇಟಿವ್ಸ್ ಏನಿರ್ತಾರೆ ಅವರು ಲೈಕ್ ತುಂಬಾ ಅವರ ಕಂಟ್ರಿಯಲ್ಲಿ ಹೊಸ ಹೊಸ ಪ್ರಾಡಕ್ಟ್ಸ್ ಬರಬೇಕು, ಬೇರೆ ಕಂಟ್ರೀಸ್ಗೆ ಹೋಲಿಸ್ಕೊಂಡ್ರೆ ನಮ್ದು ಇನ್ನ ಹೊಸ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಪ್ರಾಡಕ್ಟ್ಸ್ ನ ಲಾಂಚ್ ಮಾಡಬೇಕು. ಸೊ ಆ ತರ ಅದೆಲ್ಲ ಹೆಲ್ಪ್ ಬಿಸ್ನೆಸ್ಗೆ ಕೊಡ್ತಾ ಹೋದ್ರೆ ಅಥವಾ ಕಂಪನೀಸ್ಗೆ ಕೊಡ್ತಾ ಹೋದ್ರೆ ಅವರು ಇನ್ನ ಹೊಸ ಹೊಸ ರೀತಿಯಲ್ಲಿ ಯಾವುದೇ ಒಂದು ಪ್ರಾಡಕ್ಟ್ಸ್ ನ ಲಾಂಚ್ ಮಾಡಬಹುದು. ಸೊ ದೀಸ್ ಆರ್ ದ ಫ್ಯಾಕ್ಟರ್ಸ್ ವಿಚ್ ವಿಲ್ ಎಫೆಕ್ಟ್ ದ ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಆಫ್ ದ ಬಿಸ್ನೆಸ್. ನೆಕ್ಸ್ಟ್ ಬಂದು ಲೀಗಲ್ ಎನ್ವಿರಾನ್ಮೆಂಟ್. ಸೊ ಲೀಗಲ್ ಎನ್ವಿರಾನ್ಮೆಂಟ್ ಅಂದ್ರೆ ಏನು? Legal environment includes various legislations passed by the government, administrative orders issued by government authorities, court judgments, and the decisions rendered by various commissions. So obviously ನಾನು ಅವಾಗಲೇ ಹೇಳಿದ ಹಾಗೆ ಸೊ ಸೋಷಿಯಲ್ ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಏನಿತ್ತು, ಲೈಕ್ ಕಂಟ್ರೀಸ್ ಪೀಸ್ ಮತ್ತೆ ಅದು ಹೇಗೆ ಪೊಲಿಟಿಕಲ್ ಲೀಡರ್ಸ್ ಹೇಗೆ ಹೆಲ್ಪ್ ಮಾಡ್ತಾರೆ ಅದ್ರ ಮೇಲೆ ಕಂಪನಿ ಡಿಪೆಂಡ್ ಆಗುತ್ತೆ ಅಂತ. ಸೊ ಹಾಗೇನೆ ಲೀಗಲ್ ಏನೇನ್ ಇರುತ್ತೆ, ಲೀಗಾಲಿಟೀಸ್ ಏನೇನಿರುತ್ತೆ ಅದು ಕೂಡ ವೆರಿ ಇಂಪಾರ್ಟೆಂಟ್ ಫಾರ್ ದ ಬಿಸ್ನೆಸ್. ಸೊ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ಲೆಜಿಸ್ಲೇಷನ್ಸ್ ಪಾಸ್ಡ್ ಬೈ ದ ಗವರ್ಮೆಂಟ್ ಅಡ್ಮಿನಿಸ್ಟ್ರೇಟಿವ್. ಸೊ ಗವರ್ಮೆಂಟ್ ಕೆಲವು ಲೆಜಿಸ್ಲೇಷನ್ಸ್ ನ ಪಾಸ್ ಮಾಡ್ತಾರೆ, ಮತ್ತೆ ಆರ್ಡರ್ಸ್ ಏನೇನು ಇಶ್ಯೂ ಮಾಡ್ತಾರೆ, ಲೈಕ್ ಗವರ್ಮೆಂಟ್ ಅಥಾರಿಟೀಸ್ ಕೆಲವು ಆರ್ಡರ್ಸ್ ನ ಇಶ್ಯೂ ಮಾಡ್ತಾರೆ, ಮತ್ತೆ ಕೋರ್ಟ್ ಜಡ್ಜ್ಮೆಂಟ್ಸ್ ಅಂಡ್ ಡೆಸಿಷನ್ಸ್ ರೆಂಡರ್ಡ್ ಬೈ ವೇರಿಯಸ್ ಕಮಿಷನ್ಸ್. ಸೊ ಹೀಗೆ ಎಲ್ಲಾನು ಏನೇನ್ ಇವಾಗ ನಾನು ಹೇಳ್ದೆ ಅದೆಲ್ಲಾನು ಕೂಡ ನಾವು ಕಂಪನಿ ಮೇಲೆ ಡಿಪೆಂಡ್ ಆಗ್ಬಿಟ್ಟು, ಸೊ ವಿ ಹ್ಯಾವ್ ಟು ಫಾಲೋ ಆಲ್ ದೀಸ್ ರೂಲ್ಸ್ ಅಂಡ್ ಆರ್ಡರ್ಸ್ ವಿಚ್ ಇಸ್ ಇಶ್ಯೂಡ್ ಬೈ ದ ಗವರ್ಮೆಂಟ್. ಸೊ
ಏಜೆನ್ಸೀಸ್ ಅಟ್ ಎವ್ರಿ ಲೆವೆಲ್ ಆಫ್ ದ ಗವರ್ಮೆಂಟ್. ಸೊ ನಾನು ಇವಾಗ ಏನ್ ಹೇಳಿದೆ, ಕೋರ್ಟ್ ಜಡ್ಜ್ಮೆಂಟ್ಸ್ ಮತ್ತೆ ಬೈ ವೇರಿಯಸ್ ಕಮಿಷನ್ಸ್ ಏನೇನ್ ಡೆಸಿಷನ್ಸ್ ನ ರೆಂಡರ್ಡ್ ಮಾಡ್ತಾರೆ, ಅದನ್ನ ಲೈಕ್ ಆ ಒಂದು ಡೆಸಿಷನ್ಸ್ ಏನೇನಿರುತ್ತೆ ಅಥವಾ ಆ ಒಂದು ಆರ್ಡರ್ಸ್ ಏನೇನಿರುತ್ತೆ, ಅದೆಲ್ಲಾನು ಕೂಡ ನಮಗೆ ಲೆವೆಲ್ಸ್ ಟು ಲೆವೆಲ್ಸ್ ಇರುತ್ತೆ. ಸೊ ಎಂಟ್ರಿ ಲೆವೆಲ್ ಆಫ್ ದ ಗವರ್ಮೆಂಟ್ ಒಂದು ಸೆಂಟರ್ ಇರುತ್ತೆ, ಸ್ಟೇಟ್ ಇರುತ್ತೆ, ಲೋಕಲ್ ಇರುತ್ತೆ. ಸೊ ವಿ ಹ್ಯಾವ್ ಟು ಫಾಲೋ ಆಲ್ ದ ಆರ್ಡರ್ಸ್, ಲೈಕ್ ದಟ್ ಇಸ್ ಸೆಂಟ್ರಲ್ ಆರ್ಡರ್ಸ್ ಆರ್ ಸ್ಟೇಟ್ ಆರ್ಡರ್ಸ್ ಆರ್ ಲೋಕಲ್ ಆರ್ಡರ್ಸ್. ವಿ ಹ್ಯಾವ್ ಟು ಫಾಲೋ ಎವ್ರಿಥಿಂಗ್. ಲೈಕ್ ನಮ್ಮ ಕಂಪನಿ ಬಿಸ್ನೆಸ್ ಅಥವಾ ಚೆನ್ನಾಗಿ ಆಗ್ಬೇಕು ಅಂದ್ರೆ, ಸೊ ವಿ ಹ್ಯಾವ್ ಟು ಫಾಲೋ ಆಲ್ ದೀಸ್ ಥಿಂಗ್ಸ್. ಸೊ ಈ ಕಂಪನಿ ಲೈಕ್ ಲಾ ಏನಿರುತ್ತೆ, ಕಂಪನಿ ಲಾಸ್ ನ ಬಿಟ್ಟು ಈ ಗವರ್ಮೆಂಟ್ ಲಾಸ್ ಏನೇನಿರುತ್ತೆ ಅದನ್ನೆಲ್ಲನೂ ನಾವು ಫಾಲೋ ಮಾಡ್ಕೊಂಡು ಬಂದ್ರೇನೆ ನಮ್ಮ ಕಂಪನಿ ಈ ಒಂದು ಸ್ಟೇಟ್ ಅಥವಾ ಈ ಒಂದು ಕಂಟ್ರಿಯಲ್ಲಿ ತುಂಬಾ ದಿವಸ ಇರಕ್ಕೆ ಸಾಧ್ಯ. ಸೊ ದೀಸ್ ಆರ್ ದ ಫ್ಯಾಕ್ಟರ್ಸ್ ವಿಚ್ ವಿಲ್ ಎಫೆಕ್ಟ್ ದ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಸೊ ಇವಾಗ ನಿಮ್ಗೆ ಗೊತ್ತಾಗಿರ್ಬಹುದು ಯಾವ್ಯಾವ್ದು ಒಂದು ಡೈಮೆನ್ಷನ್ಸ್ ಅಥವಾ ಫ್ಯಾಕ್ಟರ್ಸ್ ನಮ್ಮ ಬಿಸ್ನೆಸ್ ಎನ್ವಿರಾನ್ಮೆಂಟ್ ನ ಎಫೆಕ್ಟ್ ಮಾಡುತ್ತೆ ಅಂತ. ಸೊ ಫಸ್ಟ್ ಇಂದ ನಾವು ನೋಡ್ಕೊಂಬಂದ್ರೆ, ಸೊ ಫಸ್ಟ್ ಒನ್ ಇಸ್ ಎಕನಾಮಿಕ್ ಎನ್ವಿರಾನ್ಮೆಂಟ್. ಸೊ ಎಕನಾಮಿಕ್ ಎನ್ವಿರಾನ್ಮೆಂಟ್ ಅಲ್ಲಿ ಏನೇನ್ ಮಾಡಿದ್ವಿ, ಇಂಟ್ರೆಸ್ಟ್ ರೇಟ್ಸ್, ಯಾವ್ಯಾವ ರೇಟ್ಸ್ ಲೈಕ್ ರಿಲೇಟೆಡ್ ಟು ಮನಿ ಏನೇನ್ ಇದೆ, ಸೊ ಅದ್ರದ ಚೇಂಜಸ್ ಬಂದು ನಮ್ಮ ಒಂದು ಬಿಸ್ನೆಸ್ ಎನ್ವಿರಾನ್ಮೆಂಟ್ಗೆ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಬಂದು ಸೋಷಿಯಲ್ ಎನ್ವಿರಾನ್ಮೆಂಟ್. ಸೊ ಸೋಷಿಯಲ್ ಎನ್ವಿರಾನ್ಮೆಂಟ್ ಅಂದ್ರೆ ಏನು, ಆ, ಆ ಆ ಒಂದು ಕಂಟ್ರಿ ಅಥವಾ ಸ್ಟೇಟ್ ಅಲ್ಲಿ ಏನೇನ್ ಕಸ್ಟಮ್ಸ್ ಮತ್ತೆ ಟ್ರೆಡಿಷನ್ಸ್ ವ್ಯಾಲ್ಯೂಸ್ ಇದೆ, ಇನೋವೇಷನ್ ಲೈಕ್ ಸೋಷಿಯಲ್ ಇನೋವೇಷನ್ಸ್ ಇದೆ, ಅದರಿಂದ ನಾವು ಏನೇನ್ ಪ್ರಾಡಕ್ಟ್ ಅಥವಾ ಏನೇನ್ ಚೇಂಜಸ್ ಮಾಡ್ಕೋತೀವಿ ಅದೆಲ್ಲ ಸೋಷಿಯಲ್ ಎನ್ವಿರಾನ್ಮೆಂಟ್ ಅಂತ ಕರೀತಾರೆ. ನೆಕ್ಸ್ಟ್ ಬಂದು ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್. ಸೊ ಸೈಂಟಿಫಿಕ್ ಇಂಪ್ರೂವ್ಮೆಂಟ್ಸ್, ಇನೋವೇಷನ್ಸ್, ಅದರಿಂದ ನಾವು ನಮ್ಮ ಒಂದು ವೇ ಆಫ್ ಪ್ರೊಡ್ಯೂಸಿಂಗ್ ಗೂಡ್ಸ್ ಅಂಡ್ ಸರ್ವಿಸಸ್ ಅಲ್ಲಿ ಏನೇನ್ ಚೇಂಜಸ್ ಆಗುತ್ತೆ ಅದನ್ನ ನಾವು ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದು ಪೊಲಿಟಿಕಲ್ ಎನ್ವಿರಾನ್ಮೆಂಟ್. ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಅಲ್ಲಿ ನಾನು ಆವಾಗಲೇ ಹೇಳ್ದಂಗೆ ಸ್ಟೆಬಿಲಿಟಿ, ಜನರಲ್ ಸ್ಟೆಬಿಲಿಟಿ ಮತ್ತೆ ಪೀಸ್ ಇನ್ ದ ಕಂಟ್ರಿ ದಟ್ ವಿಲ್ ಎಫೆಕ್ಟ್ ಮೋಸ್ಟ್ ಟು ದ ಕಂಪನಿ. ಮತ್ತೆ ಆಟಿಟ್ಯೂಡ್ಸ್ ದಟ್ ಎಲೆಕ್ಟೆಡ್ ಗವರ್ಮೆಂಟ್ಸ್ ರೆಪ್ರೆಸೆಂಟೇಟಿವ್ಸ್ ಹೋಲ್ಡ್ ಟುವರ್ಡ್ಸ್ ಬಿಸ್ನೆಸ್. ಸೊ ಆ ಒಂದು ಎಲೆಕ್ಟೆಡ್ ಗವರ್ಮೆಂಟ್ ಏನಿರುತ್ತೆ ಅವರು ಕಂಪನೀಸ್ ಅಥವಾ ಕಂಪನಿ ಪ್ರಾಡಕ್ಟ್ಸ್ಗೆ ಹೇಗೆ ಅವರ ಒಂದು ಆಟಿಟ್ಯೂಡ್ಸ್ ನ ತೋರಿಸ್ತಾರೆ, ಸೊ ಅದರಿಂದ ಕೂಡ ನಮ್ಮ ಕಂಪನಿ ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ಲಾಸ್ಟ್ ಒನ್ ಬಂದು ಲೀಗಲ್ ಎನ್ವಿರಾನ್ಮೆಂಟ್. ಸೊ ನಾವು ಬಿಸ್ನೆಸ್ ಲಾನ ಹೇಗೆ ನಾವು ಕಂಪನಿ ಮಾಡಬೇಕು ಅಥವಾ ಕಂಪನಿ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಏನನ್ನು ಯೂಸ್ ಮಾಡ್ಕೊಂಡಿರ್ತೀವಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ಲಿ ವಿ ಹ್ಯಾವ್ ಟು ಯೂಸ್ ದ ಗವರ್ಮೆಂಟ್ ಲಾಸ್ ಅಂಡ್ ಲೆಜಿಸ್ಲೇಷನ್ಸ್ ಆರ್ಡರ್ಸ್ ಆಲ್ಸೋ. ಸೊ ಆಗ್ಲೇ ಮಾತ್ರ ನಮ್ಮ ಕಂಪನಿ ಚೆನ್ನಾಗಿ ಬೆಳೆಯಕ್ಕೆ ಅಥವಾ ಪೀಸ್ಫುಲ್ ಆಗಿ ಆಗಕ್ಕೆ ಸಾಧ್ಯ ಆಗುತ್ತೆ. ಸೊ ಈಗ ನೋಡಿದ್ರಲ್ಲ, dimensions of business environment which will affect our company or business enterprises. Thank you so much.